ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡೋ ಮಿಷಿನ್ ಬಂದು ಶಿಂಕ್ ಟನಲ್ ಮಿಷಿನ್ ಎಲ್ಸಿಲರ್. ಇವಾಗ ನಾವು ಈ ಮಿಷಿನ್ ಅಲ್ಲಿ ಸೀಲಿಂಗ್ ಅಂಡ್ ಶಿಂಕಿಂಗ್ ಮಾಡ್ಬೋದು. ಇವಾಗ ನೋಡ್ರಿ ಒಂದು ಬಾಕ್ಸ್ ತಗೊಂಡು ನಾವು ಫಸ್ಟ್ ಆ ಕವರ್‌ಗೆ ಹಾಕೊಂಡ್ಬಿಟ್ಟು ರೋಲ್ ಫಾರ್ಮ್ ಅಲ್ಲಿ ಇವಾಗ ಈ ಲಿವರ್‌ನ ಪ್ರೆಸ್ ಮಾಡಿ ತೆಗೆದ್ರೆ ನಿಮಗೆ ಆ ಕನ್ವೇಯರ್ ಮೂವ್ ಆಗತ್ತೆ. ನೋಡ್ರಿ ಇದು ಬಿಟ್ಟಿದ ತಕ್ಷಣ ಕನ್ವೇಯರ್ ಮೂವ್ ಆಗತ್ತೆ. ಇದು ಮೂವ್ ಆಗೋದು ಬಂದು ನಿಮಗೆ ಈ ಟನಲ್‌ಗೆ ಎಂಟ್ರಿ ಆಗಿ ನಂತರ ಆಚೆ ಬರುವಾಗ ನಿಮಗೆ ಬಂದು ಶಿಂಕ್ ಆಗಿ ಬರತ್ತೆ. ನೋಡ್ರಿ ಶಿಂಕಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ನೋಡಕ್ಕೆ. ಫಿನಿಶಿಂಗ್ ಚೆನ್ನಾಗಿರುತ್ತೆ ಅದ್ರಲ್ಲಿ. ನೋಡ್ರಿ ಗ್ಲಾಸ್ ಫಿನಿಶಿಂಗ್ ಇರುತ್ತೆ ಈ ಫಿಲ್ಮ್ ಅಲ್ಲಿ. ಸೊ ನಿಮಗೆ ಅಷ್ಟು ಬೇಗ ನಿಮಗೆ ಏನು ಡಸ್ಟ್ ಬೀಳೋದು ಇದು ಚಾನ್ಸಸ್ ಜಾಸ್ತಿ ಇರಲ್ಲ. ಹಂಗ್ ಬಿದ್ರು ನೀವು ಒರೆಸ್ಕೋಬಹುದು. ಹೊಸದಾಗಿ ಕಾಣತ್ತೆ. ಇವಾಗ ನೋಡ್ರಿ ಇನ್ನೊಂದು ಬಾಕ್ಸು ಮಾಡೋಣ. ಇನ್ನೊಂದು ಪ್ಲೈನ್ ಬಾಕ್ಸ್ ಮಾಡ್ತೀವಿ ನೋಡ್ರಿ. ಈ ಪ್ಲೈನ್ ಬಾಕ್ಸ್‌ನ ನೀವು ಜಸ್ಟ್ ಸೇಮ್ ಈ ತರಾನೇ ಬಾಕ್ಸ್ ತಕ್ಕಂತೆ ಮಾಡ್ಕೊಂಡು ಜಸ್ಟ್ ಅಡ್ಜಸ್ಟ್ ಮಾಡ್ಬಿಟ್ಟು ಪ್ರೆಸ್ ಮಾಡ್ಬೇಕಷ್ಟೇ. ನೋಡ್ರಿ ಇದನ್ನ ಉಲ್ಟಾನು ಮಾಡ್ಕೋಬಹುದು. ಇವಾಗ ಅವ್ರು ಹಂಗ್ ಮಾಡ್ತಿದಾರೆ. ಇವಾಗ ಸ್ವಲ್ಪ ಉಲ್ಟಾ ಮಾಡ್ಬಿಟ್ಟು ಜಸ್ಟ್ ಹಿಂಗ್ ಪುಶ್ ಮಾಡ್ಕೊಂಡ್ರೆ ಕವರ್ ಸ್ವಲ್ಪ ಎಕ್ಸೆಸ್ ಬರುತ್ತೆ. ಎಕ್ಸೆಸ್ ಬಂದು ನಿಮಗೆ ಸೀಲ್ ಆಗತ್ತೆ ನೋಡ್ರಿ. ಇವಾಗ ಸೀಲ್ ಆಯ್ತು. ಸೀಲ್ ಆದ ತಕ್ಷಣ ಬಿಟ್ಟಿದ ತಕ್ಷಣ ನಿಮಗೆ ಆ ಕಡೆ ಆಚೆ ಬರುವಾಗ ನಿಮಗೆ ಶಿಂಕಿಂಗ್ ಕರೆಕ್ಟಾಗಿ ಬಂದಿರುತ್ತೆ. ಸೊ ಈ ಮಿಷಿನಲ್ಲಿ ಬಂದು ನಿಮಗೆ ಎಲ್ಲಾ ಟೈಪು ಮಾಡ್ಬೋದು ಶಿಂಕಿಂಗ್. ಪೂರ್ತಿ 4 ಸೈಡ್ ಕ್ಲೋಸ್ ಆಗೋ ತರ ಬರುತ್ತೆ. ನೋಡ್ರಿ ಈಗ ಫಿನಿಶಿಂಗ್ ಹೆಂಗ್ ಬಂದಿರತ್ತಂತ. ಫಿನಿಶಿಂಗ್ ಚೆನ್ನಾಗಿರುತ್ತೆ ನೋಡ್ರಿ. ಫಿನಿಶಿಂಗ್ ಚೆನ್ನಾಗಿರುತ್ತೆ. ಶಿಂಕ್ ಮಾಡೋಣ. ಶಿಂಕ್ ಮಾಡಕ್ ಮುಂಚೆ ನೀವು ಜಸ್ಟ್ ಅದನ್ನ ಪ್ಲೇಸ್ ಮಾಡ್ಕೊಂಡು ಕರೆಕ್ಟಾಗಿ ಆ ಲಿವರ್‌ನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಸೀಲಿಂಗ್ ಅಂಡ್ ಕಟಿಂಗ್ ಆಗ್ಬಿಡತ್ತೆ. ಆಗಿದ ತಕ್ಷಣ ಕನ್ವೇಯರ್ ಮುಖಾಂತರ ಮುಂದೆ ಹೊರ್ಟೋಗುತ್ತೆ. ಹೊರ್ಟೋಗಿ ಟನಲ್ ಮೆಷಿನ್‌ಗೆ ಫೀಡ್ ಆಗತ್ತೆ. ಫೀಡ್ ಆದ ತಕ್ಷಣ ಈ ರೋಲರ್ ಮುಖಾಂತರ ನಿಮ್ಗೆ ಆಚೆ ಬರುವಾಗ ನಿಮಗೆ ಶಿಂಕಿಂಗ್ ಆಗಿ ಬರತ್ತೆ. ಈ ಮೆಶ್ ಟೈಪಲ್ಲಿ ಏನು ಅಡ್ವಾಂಟೇಜ್ ಅಂದ್ರೆ ನಿಮಗೆ ನೀವು ಚಿಕ್ಕ ಚಿಕ್ಕ ಐಟಮಿಂದ ಪೂರ್ತಿ ಫ್ಲಾಟರ್ ಐಟಮು, ರೌಂಡ್ ಐಟಮ್ ಎಲ್ಲ ಮಾಡ್ಬೋದು. ಇನ್ನೊಂದು ಕೆಳಗಡೆ ಬೀಳೋದಿಲ್ಲ. ಅದೇ ರೋಲರ್ ಟೈಪ್ ಬರತ್ತೆ. ನೋಡ್ರಿ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ನೋಡ್ರಿ. ರೋಲೋ ಟೈಪ್ ಬರುತ್ತೆ. ರೋಲೋ ಟೈಪ್ ಬಂದು ಏನ್ ಮಾಡತ್ತಂದ್ರೆ ನಿಮಗೆ ಫಿನಿಶಿಂಗ್ ಬರತ್ತೆ. ಬಟ್ ಏನಂದ್ರೆ ರೋಲೋ ಟೈಪ್ ಗ್ಯಾಪ್ ಬರತ್ತಲ್ಲ, ಆ ಗ್ಯಾಪ್ ಅಲ್ಲಿ ಬೀಳೋಕ್ ಚಾನ್ಸ್ ಇರುತ್ತೆ. ಸೊ ಇಂದ ಚಿಕ್ಕ ಚಿಕ್ಕದ ಬಾಟಲ್ಸು, ಚಿಕ್ಕ ಐಟಮ್ಸ್ ಎಲ್ಲ ಬಂದು ಇದು ಬೆಸ್ಟ್ ಮೆಶ್ ಟೈಪು. ರೋಲೋ ಟೈಪ್ ಅಲ್ಲಿ ಬಂದು ಸ್ವಲ್ಪ ಒಂದು 2 ಇಂಚ್ ಗ್ಯಾಪ್ ಇರುತ್ತೆ. 2 ಇಂಚ್ ಗ್ಯಾಪ್ ಇರುತ್ತೆ. 2 ಇಂಚ್ ಗ್ಯಾಪ್ ಇರುತ್ತೆ. ಸೊ 2 ಇಂಚ್ ಗ್ಯಾಪ್ ಅಲ್ಲಿ ಆದ ತಕ್ಷಣ ಬರೋ ಐಟಮ್ಸೇ ಅದ್ರಲ್ಲಿ ಆಗತ್ತೆ. ಈಗ ನೋಡಿ ಮಸ್ಕಿಟೋ ಕಾಯಿಲ್ ಹಾಕಿದೀವಿ. ಸೊಳ್ಳೆ ಬತ್ತಿ ಅದ್ನ ಪ್ಯಾಕ್ ಮಾಡಿ ಇವಾಗ ಸೀಲ್ ಮಾಡಿ ಶಿಂಕಿಂಗ್ ಟನಲ್ ಬಿಟ್ಟಿದ್ದಾರೆ. ಈಗ ನೋಡ್ರಿ ಬಿಟ್ಟಾದ ತಕ್ಷಣ ಆಚೆ ಬರುವಾಗ ನಿಮಗೆ ಶಿಂಕ್ ಆಗ್ಬಿಡತ್ತೆ. ಇದು ಯಾವ್ದಕ್ಕೆ ಯೂಸ್ ಆಗತ್ತೆ ಅಂದ್ರೆ ಬಂಚ್ ಟೈಪ್ ಬರತ್ತೆ ಅಂತ ತಿಳ್ಕೊಳ್ರಿ. ಆ ಬಂಚ್ ಟೈಪ್ ಬಂದು ಕವರ್ ಸೀಲಿಂಗ್ ಗಿಂತ ಇದ ಮಾಡಿದ್ರೆ ಒಂಥರ ಫಿನಿಶಿಂಗ್ ಚೆನ್ನಾಗಿರುತ್ತೆ ನೋಡಕ್ಕೆ. ಇನ್ನೊಂದು ಈಸಿ ಇರುತ್ತೆ. ಒಡೆದೋಗೋ ಚಾನ್ಸ್ ಇರೋದಿಲ್ಲ. ನಾವು ಕವರ್‌ನ ಸೀಲ್ ಮಾಡೋ ಪ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ. ಶಿಂಕ್ ಮಾಡ್ರೆ ಸಾಕು. ಇವಾಗ ನೋಡ್ರಿ ಹಸುವಿನ ಸಗಣಿ ಇದೆಯಲ್ಲ, ಡ್ರೈ ಸಗಣಿ ಬಂದು ಇದ್ರಲ್ಲಿ ಸೀಲ್ ಮಾಡಿ ಶಿಂಕ್ ಮಾಡ್ತಾರೆ ನೋಡ್ರಿ ಇವಾಗ ಅದನ್ನ. ನೋಡ್ರಿ ಪುಶ್ ಮಾಡ್ರಿ. ಪುಶ್ ಮಾಡಿದ ತಕ್ಷಣ ಆಮೇಲೆ ಈ ಕಡೆ ಬರ್ತಾ ನಿಮಗೆ ಆ ಎಡ್ಜಲ್ಲಿ ಬಂದು ಶಿಂಕಿಂಗ್ ಚೆನ್ನಾಗಿ ಬಂದಿರುತ್ತೆ. ಸೊ ಬಂಚ್ ಯಾವುದು ರೌಂಡ್ ಶೇಪು ಆಮೇಲೆ ಇದ್ರ ಬಾಟಲ್ಸು ಇದೆಲ್ಲ ಬಂಚ್ ಟೈಪ್ ಬರೋದಕ್ಕೆ ಇದು ಈಸಿ ಇರುತ್ತೆ ಶಿಂಕಿಂಗ್ಗೆ. ಒಂದೊಂದು ಮೂವ್ ಆಗಲ್ಲ. ಒಂದೇ ಸತಿ ಶಿಂಕ್ ಆಗ್ಬಿಟ್ರೆ ಆ ಶಿಂಕಿಂಗ್ ತಕ್ಕಂತೆ ಕರೆಕ್ಟಾಗಿ ಬಂದಿರುತ್ತೆ ನೋಡ್ರಿ. ಸೊ ಫಿನಿಶಿಂಗ್ ಚೆನ್ನಾಗಿರುತ್ತೆ ನೋಡ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮರೆಯದೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ನಮಸ್ಕಾರ.